ಕ್ಯಾ ಬೋಲ್ರೆ ಹೆದರ್ಕೊಂಡ್ ಬಂದ ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ ಅನ್ನೋದಾಗಿದ್ರೆ ನೀನ್ ಇನ್ನೂ ಇಲ್ಲೇ ಇರ್ತಿದ್ದೆ. ನನ್ನ ಕಾಲು ಬುಡದಲ್ಲಿ ಏಟ್ ತಿಂದು ಮಲಗಿರ್ತಿದ್ದೆ, ಹೆದರ್ಕೊಂಡು ಓಡ್ತಾ ಇರ್ಲಿಲ್ಲ. ನಮ್ಮನ್ ಹುಡ್ಕೊಂಡು ನೀವು ಅಲ್ಲಿಗೆ ಬರ್ಬಹುದು. ರಾಮಾಚಾರಿ, ಅಭಿಯಾನ ನಡೀತಿರೋದು ಕಾವೇರಿಪುರದಲ್ಲಿ. ಕಾವೇರಿಪುರದಲ್ಲಿ ಟ್ರೈನ್ ಟ್ರ್ಯಾಕ್ ಎಲ್ಲಿದೆ? ಹಾ, ಕಾವೇರಿಪುರ ಟ್ರೈನ್ ಟ್ರ್ಯಾಕು, ದೇವಸ್ಥಾನ, ಹನುಮಾನ್ ಚಾಲೀಸು, ಗಂಟೆ ಜೊತೆಗೆ ಅಭಿಯಾನ ಕಾವೇರಿಪುರದಲ್ಲಿ ನಡೀತಿರ್ತಾನೆ. ಅಂದ್ರೆ ನಮ್ ಜೊತೆ ಮಾತಾಡಿದ ವ್ಯಕ್ತಿ ಅವೆರಡಕ್ಕೂ ಸಮಾನ ದೂರದಲ್ಲಿರೋ ಯಾವ್ದೋ ಜಾಗದಲ್ಲಿ ಇದ್ದಾನೆ ಅಂತ ಆಯ್ತು. ಆ ಸಕ್ಸೇನ ಖಂಡಿತ ಅಲ್ಲೇ ಎಲ್ಲೋ ಇರ್ತಾನೆ. ನಮ್ಮ ಮಗುನ ಅವನ ಜೊತೆನೆ ಇರುತ್ತೆ. ರಾಮಾಚಾರಿ, ಇಷ್ಟು ಪರ್ಫೆಕ್ಟ್ ಆಗಿ ಹೇಗೆ ಹೇಳ್ತೀರಾ? ಅಲ್ಲ, ಸಿಂಪಲ್ ಸರ್. ಮಾತಾಡುವಾಗ ಟ್ರೈನ್ ಸೌಂಡ್ ಕೇಳಿಸ್ತಾ ಇತ್ತು, ಅಂದ್ರೆ ಟ್ರೈನ್ ಟ್ರ್ಯಾಕ್ ಹತ್ರ ಇದ್ದಾರೆ ಅಂತ. ಜೊತೆಗೆ ಹನುಮಾನ್ ಚಾಲೀಸ್ ಪ್ಲೇ ಆಗಿರೋ ಸೌಂಡ್ ಬರ್ತಾ ಇತ್ತು. ಬೇರೆಯವ್ರು ಹಾಕಿರ್ಬೋದಲ್ವಾ? ಸರ್, ನನ್ನೊಬ್ಬ ಪುರೋಹಿತ ಸರ್. ದೇವಸ್ಥಾನದ ಗಂಟೆ ಸೌಂಡ್ ನನಗೆ ಗೊತ್ತಾಗುತ್ತೆ, ಅದು ದೇವಸ್ಥಾನದ ಗಂಟೆನೆ. ಜೊತೆಗೆ ಆಂಜನೇಯನ್ ಗುಡಿ, ಅವ್ನು ಖಂಡಿತ ಕಾವೇರಿಪುರಂ ಅಲ್ಲೇ ಎಲ್ಲೋ ಇದ್ದಾನೆ. ಚಾರು ಮೇಡಮ್, ಬನ್ನಿ ನನ್ನ ಜೊತೆ. ಅಯ್ಯೋ ರಾಮಾಚಾರಿ, ಚಾರು ತಂದೆ ಆದವನು ಮಕ್ಳ ಮೇಲೆ ಪ್ರಾಣ ಇಟ್ಟಿರ್ತಾನೆ, ಆದ್ರೆ ಒಂದ್ ತಾಯಿ ಮಕ್ಳಿಗೆ ಪ್ರಾಣನೇ ಕೊಟ್ಟಿರ್ತಾಳೆ. ಹೀಗಿರುವಾಗ ಇಂಥ ಹೋರಾಟದಲ್ಲಿ ತಾಯಿ ಆದವಳು ಇರ್ಬೇಕಲ್ವಾ? ಅವಳು ಬರ್ಲಿ. ನೋಡಿ, ಯಾವುದೇ ಕಾರಣಕ್ಕೂ ಯಾರು ಮನೆಯಿಂದ ಆಚೆ ಹೋಗ್ಬೇಡಿ, ಎಲ್ಲ ಒಳಗೆ ಇರಿ. ನಾವು ಫೋನ್ ಮಾಡಿ ತಿಳಿಸ್ತೀವಿ ಏನಾಯ್ತು ಅಂತ. ಅಪ್ಪ, ಮಗುಗೆ ಏನೂ ಆಗಿರ್ದೇ ಇರ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಹೋಗು ಬಾ ರಾಮ, ಎದ್ದು ಬಾ. ಕೆಟ್ಟದ್ದನ್ನು ಗೆಲ್ಲೋದಕ್ಕೆ ಬರೀ ಶಾಸ್ತ್ರ ಕಲ್ತು ಅದನ್ನ ಕಲ್ಸಿದ್ರೆ ಸಾಲದು. ಸಮಯ ಬಂದಾಗ ಶಸ್ತ್ರ ಹಿಡಿಯೋ ಕೈಯೂ ಇರಬೇಕು. ಹೋಗು. ಧರ್ಮೋ ರಕ್ಷಿತ ರಕ್ಷಿತ. ಹೋಗು. ಡ್ಯಾಡ್, ಮಟ್ಟ. ರಿಸೀವ್ ಕರ್, ಸ್ಪೀಕರ್ में डाला. ಹಲೋ ಸರ್. ಬೋಲೋ ಮಿಸ್ಟರ್ ಭಟ್. ಸರ್, ನೀವು ಹೇಳ್ದಂಗೆ ನಿಮ್ಮ ಕೆಲಸ ಮಾಡಿ ಮುಗಿಸಿದ್ದೀನಿ. ಈಗಲಾರು ನನ್ನ ಹೆಂಡತಿ ಮಕ್ಕಳನ್ನ ಬಿಡಿ ಸರ್, ಪ್ಲೀಸ್ ಪ್ಲೀಸ್. ವೆರಿ ಗುಡ್, अच्छा काम किया है तुमने, ವೆರಿ ಗುಡ್. ಮುಗಿಸಿದ್ದೀನಿ ಸರ್. ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಬಿಡ್ತೀರಾ ಸರ್? अरे मिस्टर भट, थोड़ा सावधान सावधान. ಹೇ, ಜಸ್ಟ್ ಈಗ ತಾನೇ ಗೇಮ್ ಸ್ಟಾರ್ಟ್ ಆಗಿದೆ. ಈ ಗೇಮ್ ಎಂಡ್ ಆಗೋವರೆಗೂ ಹೀಗೆ ಶಾರ್ಟ್ ಕಟ್ ಎಲ್ಲ ಮಾಡಬಾರ್ದು. ವಾಟ್ ಯು ಸೇ? ಸರ್ ಸರ್ ಸರ್, ಇಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ. ಈ ಕಾಮ್ ಆಗೋವರೆಗೂ ನಿನ್ನ ಬಚ್ಚ ಮತ್ತು ಹೆಂಡತಿ ನಮ್ಮ ಹತ್ರ ಸೇಫ್ ಆಗಿರ್ತಾರೆ. ಯು ಡೋಂಟ್ ವರಿ. ನೋಡಿ ಭಟ್ರೆ, ನಮ್ ಸೈಡ್ ಡೀಲ್ ಓಕೆ ಆದ್ರೆ ನಿಮ್ ಹೆಂಡತಿ ಮಕ್ಕಳು ನಿಮ್ ಕಡೆ ಓಡೋಡ್ ಬರ್ತಾರೆ. ಓಕೆ, ಬಾಯ್ ಬಾಯ್. ಸರ್ ಸರ್ ಸರ್, ಮಾಡಬಾರ್ದು ಪಾಪ ಮಾಡಿ ಈಗ ಅನುಭವಿಸ್ತಾ ಇದೀನಲ್ಲಪ್ಪ. ಇದೇನ್ ಭಗವಂತ, ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋಷ್ಟರಲ್ಲಿ ಇಂಥ ಒಂದು ಪರಿಸ್ಥಿತಿನ ತಂದು ನಮ್ ತಲೆ ಮೇಲೆ ಹಾಕ್ಬಿಟ್ಟಿಲ್ಲ. ಅಮ್ಮ, ನೀವು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಪಾಪಗೇನು ಆಗೋದಿಲ್ಲ. ರಾಮಾಚಾರಿ ಚಾರು ಹೊತ್ತಿಗೆ ಹೋಗಿದಾರಲ್ವಾ, ಖಂಡಿತ ಪಾಪನ ಕರ್ಕೊಂಡು ಬಂದೇ ಬರ್ತಾರೆ. ಸಮಾಧಾನ ಎಲ್ಲಿಂದ ಸಮಾಧಾನ ಮಾಡ್ಕೊಳ್ಳೋದು? ಎಲ್ಲರೂ ಸೇರಿ ಮಗು ನಾಮಕರಣ ಸಂತೋಷವಾಗಿ ಮಾಡ್ಬೇಕಂತ ಕನ್ಸ್ಕೊಂಡಿದ್ವಿ. ನೋಡಿದ್ರೆ ಆ ಪಾಪಿಗಳು ನಮ್ಮ ಮಗುನೇ ಎತ್ಕೊಂಡು ಹೋಗಿದಾರಲ್ಲೋ. ಇವತ್ತು ಒಳ್ಳೆ ದಿನ ಅನ್ಕೊಂಡೆ, ಎಲ್ಲ ಒಳ್ಳೇದೇ ಆಗತ್ತೆ ಕನ್ಸ್ಕೊಂಡೆ. ಬಟ್ ಆಗ್ತಿರೋದೆಲ್ಲ ಕೆಟ್ಟದೆ. ಇದಕ್ಕಿಂತ ನಾನು ಜೈಲಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಎಲ್ರೂ ಸಂತೋಷವಾಗಿರ್ತಾರೆ ಅನ್ನೋ ನೆಮ್ಮದಿಲಿ ಇರ್ತಾ ಇದ್ದೆ. ಇವತ್ತವರೆಗೂ ಆ ಭಗವಂತನ ನಂಬ್ಕೊಂಡೇ ಬದುಕಿದೀವಿ ನಾವು. ಎಷ್ಟೇ ಕಷ್ಟ ಕೊಟ್ರು
ಇವ್ರು ತಡ್ಕೋತಾರೆ ಅಂತ ನೀನು ದೇವ್ರು ನಮ್ಗಿಷ್ಟು ಕಷ್ಟ ಕೊಡ್ತಾ ಇರೋದು ರೀ. ನಾನು ಅವಾಗಿಂದ ಗೋಳಾಡ್ತಾ ಇದ್ದೀನಿ, ಏನು ಮಾತಾಡ್ದೆ ಸುಮ್ನೆ ಕೂತಿದ್ದೀರಲ್ಲ, ಏನಾದ್ರೂ ಮಾತಾಡ್ರಿ. ಏನು ಅಂತ ಮಾತಾಡ್ಲಿ? ನೀವಾದ್ರೆ ಹೆಂಗಸ್ರು, ನಿಮ್ ದುಃಖನ ಈ ರೀತಿ ಕಣ್ಣೀರ್ ಸುರಿಸ್ತಾ ಕರಗಿಸ್ಕೋತೀರ. ಆದ್ರೆ ನಾವು ಗಂಡಸ್ರು ಎಲ್ಲಾ ದುಃಖನು ಒಳಗೆ ಹಿಡಿದಿಟ್ಕೊಂಡು ಬಿಲ್ಲ 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 ಅಂತ ಒದ್ದಾಡ್ತಾ ಇರ್ತೀವಿ. ಹಾಗಂತ ಈ ತರ ಸುಮ್ನೆ ಕೂತ್ಕೊಂಡ್ರಿ ಏನ್ರಿ ಅರ್ಥ? ಏನಾದ್ರೂ ಹೇಳಿ ಅಪ್ಪಾಜಿ, ನೀವೇನ್ ಹೇಳಿದ್ರು ಪಾಲಿಸ್ತೀವಿ. ನಮ್ ಸಹನೆನ ದುರುಪಯೋಗ ಮಾಡ್ತಾ ಇರೋ ಕ್ರಿಮಿನಲ್ಗಳನ್ನ ಹುಟ್ಟಡಗಿಸಿ ಬರ್ತೀವಿ. ನನ್ನ ಮಗ ರಾಮಾಚಾರಿ ಹೋಗಿದ್ದಾನಲ್ಲ, ಅವನ್ ಜೊತೆ ಚಾರು ಹೋಗಿದ್ದಾಳೆ. ಹಿಂದೆ ಕೃಷ್ಣನ್ ಜೊತೆ ಸತ್ಯಭಾಮ ಹೋಗಿದ್ಲು ನರಕಾಸುರನ ವಧೆ ಮಾಡೋದಕ್ಕೆ. ಹಾಗೆ ಜೋಪಾನವಾಗಿ ನಮ್ಮ ಮೊಮ್ಮಗನ ಕರ್ಕೊಂಡು ಬರ್ತಾರೆ. ಆ ನಂಬಿಕೆ ನನಗಿದೆ. ಹೌದಮ್ಮ, ಅವರಿಬ್ರು ಖಂಡಿತ ಮಗುನ ಸೇಫಾಗಿ ಕರ್ಕೊಂಡು ಮುಂದೆ ಬರ್ತಾರೆ. ಆ ನಂಬಿಕೆ ನಮ್ಗಿದೆ. ನೀವು ಧೈರ್ಯವಾಗಿರಿ. ನೀವೆಷ್ಟೇ ಹೇಳಿದ್ರು ನಂಗೆ ಧೈರ್ಯ ಬರ್ತಾ ಇಲ್ಲ. ನನ್ಗೆ ಯಾಕೋ ಜಾನಕಿ, ಜೀವನ ಅಂದ ಮೇಲೆ ಈ ರೀತಿ ಕಪ್ಪು ಮೋಡ್ಗಳು ಕವಿತಾನೇ ಇರುತ್ತೆ. ಅದೇನ್ ಶಾಶ್ವತ ಅಲ್ಲ. ಗಾಳಿ ಬಂದಾಗ ಹೇಗೆ ಚೆದ್ರು ಹೋಗುತ್ತೆ, ಮಳೆ ಕರಗಿ ಬರುತ್ತೆ, ಹಾಗೆ ಆಗುತ್ತೆ. ಅವರಿಬ್ರು ಹೋಗಿದಾರಲ್ಲ, ನಮ್ಮ ಮೊಮ್ಮಗಳನ್ನ ಭದ್ರವಾಗಿ ಕರ್ಕೊಂಡು ಬಂದೇ ಬರ್ತಾರೆ. ಆ ನಂಬಿಕೆ ಇಟ್ಕೋ, ಸ್ವಲ್ಪ ತಾಳ್ಮೆಯಿಂದ ಇರು. ಇವ್ರಿಲ್ಲಿ ಬಂದಿದ್ದು ಗೊತ್ತಾಗ್ಬಾರ್ದು, ಸತ್ತಿದ್ದು ಗೊತ್ತಾಗ್ಬಾರ್ದು. ಹಾಗ್ ಮಾಡ್ರೋ, ಹೋಗ್ರೋ. ಲೇ ಸಕ್ಸೇನಾ, ನಾವು ಮನೆಯಿಂದ ಹೊರಟಾಗ ವಾಪಸ್ ಬರ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಅಂದ್ಮೇಲೆ ನಾವ್ ವಾಪಸ್ ಹೋಗ್ಲೇಬೇಕಲ್ಲ. ನಿನ್ಗೂ ಮೂಗಿನ ಕೆಳಗಡೆ ಮೀಸೆ ಇದೆ ತಾನೆ, ನೀನು ಒಬ್ಬ ಗಂಡ್ಸ್ ತಾನೆ. ಹಾಗಿದ್ದು ಕಳ್ಳಂತರ ಹಿಂದೆಯಿಂದ ಬಂದ್ ಫೈಟ್ ಮಾಡಕ್ ನೋಡ್ತಿದ್ಯಲ್ಲ, ನಿನ್ನಂತವ್ನ ಗಂಡ್ಸು ಅಂತ ಹೇಳಲ್ಲ ಕಣೋ. ಏಯ್ ಬಾಯ್ಸ್, ಕಾಲ್. ಬಿಡ್ಬೇಡ ರಾಮಾಚಾರಿ, ಹೊಡ್ದಾಕು. ಚಾರ ಮೇಡಮ್, ಹೋಗಿ ಮಗು ಹುಡುಕಿ ಕರ್ಕೊಂಬನ್ನಿ. ಏಯ್ ಹೇಳಮ್ಮ. ಏನ್ ಮೇಡಮ್ ಬರಿಗೈಲಿ ಬರ್ತಾ ಇದ್ದೀರಾ? ಮಗು ಎಲ್ಲಿ? ಮಗು ಅಲ್ಲೆಲ್ಲೂ ಇಲ್ಲ ರಾಮಾಚಾರಿ. ಏನೋ ಮಗು ಇಲ್ವಾ? ಏಯ್ ಎಲ್ಲ ನಮ್ಮ ಮಗು ಗೊತ್ತಿಲ್ಲ, ಹೇಳ್ಚಾ ಇಲ್ವಾ? ರಾಮಾಚಾರಿ, ಅದೇ ಆ ಸಕ್ಸೇನು ನಮ್ ಮಗು ಜೊತೆ ಎಲ್ಲೋ ತಪ್ಪಿಸ್ಕೊಂಡಿದ್ದಾನೆ ಅನಿಸ್ತಿದೆ. ನಮ್ ಮಗುಗ ಅವನೇನಾದ್ರೂ ಮಾಡ್ಬಿಟ್ರೆ ನನಗ್ ತುಂಬಾ ಭಯ ಆಗ್ತಿದೆ ರಾಮಾಚಾರಿ. ನಿಮ್ಮಪ್ಪ ಪೇಪರ್ಸ್ಗೆಲ್ಲ ಸೈನ್ ಹಾಕೋ ತನಕ ಆ ಸೆಕ್ಷನ್ ನಮ್ಮ ಮಗುಗೆ ಏನು ಮಾಡಕ್ ಆಗಲ್ಲ. ಆದ್ರೂ ಅವನ್ನ ನಂಬಕ್ ಆಗಲ್ಲ ರಾಮಾಚಾರಿ, ಅವ್ನ್ ತುಂಬಾ ಕೆಟ್ಟವನು. ನಮ್ಮ ಮಗುನ ಇಲ್ಲಿ ಕರ್ಸ್ಬೇಕು ಅಂದ್ರೆ
ನಮ್ಮ ಹತ್ರ ಇರೋ ಅವನ ಮಗನ್ನ ಬಳಸ್ಕೊಳ್ಳೋಣ. ಏಯ್ ನಡಿಯಾ. ಏಯ್ ಎಲ್ಲಿದ್ಯಾ? ಎಲ್ಲೋ ಇದೆಯಾ ನೀನು? ಏಯ್ ಏಯ್ ಎಲ್ಲಿದ್ಯಾ ಹೇಳೋ. ಇನ್ ವಿಸಿಲ್ ಮಾತ್ರ ಅಲ್ಲ, ಉಸಿರು ನಿಲ್ಸ್ಬಿಡ್ತೀನಿ. ಅಚ್ಚಾ ಏ ಹುಚ್ಚ, ಎಲ್ಲಿದ್ಯೋ? ನೀನನ್ನ ಹುಡ್ಕೊಂಡ್ ಬಂದ್ರೆ ನೀನ್ ಹೆದರ್ಕೊಂಡು ಓಡೋಗಿದ್ಯಲ್ಲ. डर क्या बोल रहा है? ಹೆದರ್ಕೊಂಡ್ ಬಂದ? ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ ಅನ್ನೋದಾಗಿದ್ರೆ ನೀನ್ ಇನ್ನೂ ಇಲ್ಲೇ ಇರ್ತಿದ್ದೆ. ನನ್ನ ಕಾಲು ಬುಡದಲ್ಲಿ ಏಟ್ ತಿಂದು ಮಲಗಿರ್ತಿದ್ದೆ, ಹೆದರ್ಕೊಂಡು ಓಡ್ತಾ ಇರ್ಲಿಲ್ಲ. ನಮ್ಮನ್ ಹುಡ್ಕೊಂಡು ನೀವು ಅಲ್ಲಿಗೆ ಬರ್ಬಹುದು, ನಿಮ್ಮನ್ ಹುಡ್ಕೊಂಡು ನಾವ್ ಇಲ್ಲಿಗೆ ಬರ್ಬಾರ್ದಾ? ಹೇಗಿದೆ ಡೈಲಾಗ್? ಹೆದರೋದಾದ್ರೆ ಆಗ್ಲೇ ಪೊಲೀಸ್ ಕೈಲಿ ಸಾಕ್ಷಿ ಜೊತೆ ಸಿಕ್ಕಾಕೊಂಡಿದ್ದೆ, ಆಗ್ಲೇ ಹೆದರ್ಲಿಲ್ಲ. ಈಗ ಹೆದರ್ ಹಾಕೊಂಡು ಓಡೋಗ್ತೀನ? ದಾರಿ ತಪ್ಪಿ ಎಲ್ಲಿಗೆ ಹೋಗಿದ್ಯಾ? ಬುದ್ಧಿ ಕಳ್ಸೋಕೆ, ನಿಮ್ಮನ್ನ ನನ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ. ಇವಾಗ ನೀನು ನಮ್ ಕಂಟ್ರೋಲ್ ಅಲ್ಲಿ ಇದೆಯಾ? ಯಾರು ಯಾರ್ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗ್ಬೇಕಾದ್ರೆ ಥೋಡಾ ವಿಡಿಯೋ ಕಾಲ್ ಮೇ आवो मेरी जान. ಇಲ್ಲಿ ನೋಡು ಚಿನ್ನ, ನೋಡು ಸಕ್ಸೇನಾ? ಏ ಸ್ವಲ್ಪ ಗಾಂಚಾಲಿ ಮಾಡಿದ್ರೆ ಇಲ್ಲಿ ನೋಡು, ಈ ಗನ್ ಬುಲೆಟ್ಸ್ ಇವ್ರ ತಲೆ ಒಳಗಡೆ ಇರುತ್ತೆ ನೋಡು. ಇಷ್ಟು ಜನ ಇದ್ದಾರೆ, ಆದ್ರೂ ನನ್ನೊಬ್ನಿಗೆ ಹೇಗೆ ಭಯ ಪಟ್ರು ಅಂತ ಥಿಂಕ್ ಮಾಡ್ತಾ ಇದೀಯಾ? ವೆರಿ ಸಿಂಪಲ್. ನೋಡು, ನಿನ್ ಮಗು ತಲೆಗೆ ಗನ್ನಿಟ್ಟೆ, ಆಗ ಅವ್ರಾಗವ್ರೆ ಅವ್ರ ಕೈಯನ್ನು ಕಟ್ಕೊಂಡ್ರು. ನೋಡು, ಅಲ್ಲಿ ಒಬ್ರಿಗೆ ಏನಾದ್ರು ತೊಂದರೆ ಆದ್ರೂ. ಕಮಿಂಗ್ ಟು ದ ಪಾಯಿಂಟ್, ಈಗ ಇಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು ಅಂದ್ರೆ ನಾನ್ ನಿನ್ಗೆ ಒಂದು ಆಪ್ಷನ್ ಕೊಡ್ತಾ ಇದ್ದೀನಿ. ಏನು? ಏನ್ ಬೇಕು ನಿನಗೆ? ನನ್ಗೇನ್ ಬೇಕಾ? ಸಿಂಪಲ್, ಮಿಸ್ಟರ್ ಜಯಶಂಕರ್ ಆಸ್ತಿ, ಅದಕ್ಕೆ ಬೇಕಾದ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ರೆಡಿ ಇದೆ. ಅದಕ್ಕೆ ಜಯಶಂಕರ್ ಒಂದು ಗಾಂಚಾಲಿ ಮಾಡ್ದೆ, ಆ ಪೇಪರ್ಗೆ ಸೈನ್ ಹಾಕ್ದ ಅಂತ ತಿಳ್ಕೊಳ್ಳಿ. ಯಾವುದೇ ರೀತಿ ತೊಂದರೆ ಇಲ್ದೆ ನನ್ ದಾರಿನ ನಾನ್ ನೋಡ್ಕೊಳ್ತೀನಿ. ಅದು ಬಿಟ್ಟು ನೀವೋ ಅಲ್ಲ ಇವ್ರೇನಾದ್ರೂ ಅತಿ ಬುದ್ಧಿವಂತಿಕೆ ತೋರ್ಸಿದ್ರೆ ಆಮೇಲೆ ಗೊತ್ತಲ್ಲ. ಏಯ್, ಏನೋ ಹೆದರ್ಸ್ತಿದ್ಯಾ? ನೈ ಆಗೋದನ್ನ ಹೇಳ್ತಾ ಇದ್ದೇನೆ, ಜಸ್ಟ್ ರನ್ನಿಂಗ್ ಕಮೆಂಟ್ರಿ. ಹಾಗೆ ನೀನು ಅಷ್ಟೇ, ನಾವ್ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನಿನ್ನ ಮಗ ಜೀವಂತವಾಗಿ ಇರಲ್ಲ. ಈ ಕಡೆ ಚೂಡು. प्लीज डैड, मुझे बचा लो. ಏ ಸನ್, ನಿನ್ಗೇನು ಆಗಲ್ಲ, ನಾನಿದ್ದೀನಿ, ಧೈರ್ಯವಾಗಿರೋ. ನೋಡ, ಅಲ್ಲಿ ನನ್ನ ಮಗುನ ನನ್ನ ಕುಟುಂಬನ ಸೇಫ್ ಆಗಿ ಬಿಟ್ಟು ನೀನ್ ಇಲ್ಲಿಗೆ ಬಂದ್ರೆ ನಿನ್ ಮಗ ನಾನು ಬಿಟ್ಟು ಕಳಿಸ್ತೀನಿ.